ಜೊತೆಗೀಗ ವಿಜಯ್ ಕಿರ್ಗಂದೂರ್ ಅವರು ಸಂಪರ್ಕದಲ್ಲಿದ್ದಾರೆ. ವಿಜಯ್ ಕಿರ್ಗಂದೂರ್ ಅವರೇ, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂತಾರೆ ನಿಮ್ಮ 2 ಸಿನಿಮಾಗಳಿಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶ ಹೆಮ್ಮೆ ಪಡುವಂತ ಪ್ರಶಸ್ತಿ ಲಭ್ಯ ಆಗಿರುವಂತದ್ದು. ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಕೇಳಿಸ್ತಾ? ಹೇಳಿ ಸರ್, ಹೇಳಿ. ಇದು ನಮ್ಗೆ ತುಂಬಾ ಸಂತೋಷ ಪಟ್ಟಿದೀವಿ ಎಲ್ಲರೂ, ಎಂಟೈರ್ ಟೀಮ್ ಮತ್ತೆ ಎಲ್ಲ ನನ್ನ ಕನ್ನಡ ಜನತೆಗೆ ಇದು ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಮುಖಾಂತರ. ಕರೆಕ್ಟ್ ಕರೆಕ್ಟ್, ಥ್ಯಾಂಕ್ ಯು. ಐ ಆಮ್ ವೆರಿ ಹ್ಯಾಪಿ. ಎಂಟೈರ್ ಟೀಮ್ KGF ಅಟ್ ಕಾಂತಾರ ಎಲ್ಲ ಎಂಟೈರ್ ಟೀಮ್ ಹ್ಯಾಪಿ ಆಗಿದ್ದೀವಿ. ತುಂಬಾ ಸಂತೋಷ ಆಗ್ತಿದೆ ಈ ನ್ಯಾಷನಲ್ ಅವಾರ್ಡ್ ಸಿಕ್ಕಿರೋದು. ಕರೆಕ್ಟ್. ನಾನು ಅದೇ ವಿಚಾರ ಹೇಳ್ತಾ ಇದ್ದೆ. ಅಂದ್ರೆ ಈ ಸಿನಿಮಾ ಒಂದ್ ರೀತಿ ನಾವು ಈ ಕೊರೋನಾದ ಕಷ್ಟದ ಸಂದರ್ಭದಿಂದ ಹೊರಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಇಡೀ ಸಿನಿಮಾ ರಂಗಕ್ಕೆ ಒಂದು ಬೂಸ್ಟ್ ಕೊಟ್ಟಂತ ಸಿನಿಮಾ. ಬರೀ ಕನ್ನಡ ಮಾತ್ರ ಅಲ್ಲ, ಇಡೀ ಇಂಡಿಯಾ ಸಿನಿಮಾಗೆ ಸಂಬಂಧಪಟ್ಟಾಗೇನು ಕೂಡ ಆಯಾ ಭಾಷೆಗಳ ಥಿಯೇಟರ್ಗಳಿಗೆ ಜನವನ್ನ ಸೆಳೆದಂತ ಸಿನಿಮಾ. ಆ ಸಂದರ್ಭ, ನೀವು ದುಡ್ಡು ಹಾಕ್ತಂತ ಸಂದರ್ಭ, ತೆರೆ ಮೇಲೆ ಈ ಸಿನಿಮಾ ನೋಡಿದಂತ ಸಂದರ್ಭದಲ್ಲಿ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಯೋಚನೆ ಇತ್ತಾ ವಿಜಯ್ ಕಿರ್ಗಂದೂರ್ ಅವರೇ? ಒಂದ್ ರೀತಿಲಿ ಹೋಪ್ ಇತ್ತು, ಬಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗತ್ತೆ ಅನ್ನೋದು ಹೋಪ್ ಅಷ್ಟೊಂದಿರ್ಲಿಲ್ಲ. ಬಟ್ ನಮ್ಗೆ ಹೋಪ್ ಇತ್ತು. ಇದೊಂದು ಯಾವ್ದೋ ಒಂದು KGF ಅಂತೂ ಮೊದ್ಲಿಂದನೂ ನಮಗೆ ಹೋಪ್ ಇದ್ದದ್ದು ವಿಷಯನೇ. ಕಾಂತಾರ ನಾವು ನಮ್ ಕನ್ನಡ ಲೆವೆಲ್ ಅಂದ್ರೆ ನಮ್ ಕರ್ನಾಟಕ ಇದಕ್ ಮಾತ್ರ ಆ ಇದಕ್ಕೆ ಸೆಟ್ ಆಗತ್ತೆ ಅನ್ಕೊಂಡಿದ್ವಿ. ಬಟ್ ಅದನ್ನು ನ್ಯಾಷನಲ್ ಲೆವೆಲ್ ಹೋಗಿದ್ದು ನಮ್ಗೆ ಅದ್ಭುತ ಆಗಿದ್ದು. ದೇವರ ಆಶೀರ್ವಾದ ಮತ್ತೆ ಎಂಟೈರ್ ಟೀಮ್ ಕಷ್ಟಪಟ್ಟು ಕೆಲಸ ಮಾಡಿರುವಂತಕ್ಕೆ ಸಿಕ್ಕಿರುವಂತ ಪ್ರತಿಭಾ ಅನ್ಕೊಂಡಿದ್ದೀನಿ. ಕರೆಕ್ಟ್ 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 ಕರೆಕ್ಟ್. ಆಮೇಲೆ ಇದು ನಟನೆಗೆ, ಅತ್ಯುತ್ತಮ ನಟನೆಗೆ ಸಿಕ್ಕಿರುವಂತ ಪ್ರಶಸ್ತಿ ಆಗಿರುವಂತ ಕಾರಣಕ್ಕಾಗಿ ನಾನು ಈ ವಿಚಾರ ಕೇಳ್ತೀನಿ. ನೀವು ಆನ್ ಸ್ಕ್ರೀನ್ ಕಂಪ್ಲೀಟ್ ಆಗಿ ಈ ಸಿನಿಮಾ ಎಡಿಟೆಡ್ ಎಲ್ಲ ಆದಂತ ನಂತರದಲ್ಲಿ ನೋಡಿದ್ರಲ್ಲ, ಆಕ್ಟಿಂಗ್ ನೀವ್ ಹೇಗೆ ಫಿದಾ ಆಗಿದ್ರೆ ಅಥವಾ ನಿಮ್ಗೆ ಏನ್ ಅನ್ಸಿತ್ತು ವಿಜಯ್ ಕಿರ್ಗಂದೂರ್ ಅವರೇ? ಅವತ್ತೇನೆ ನಮಗೆ 100% ಸಮಥಿಂಗ್ ಆಗುತ್ತೆ ಅದು ಆಕ್ಟಿಂಗ್ ಅಲ್ಲಿ ಅಂತ ಅವತ್ತೇ ಡಿಸೈಡ್ ಮಾಡಿದ್ವಿ. ಆಕ್ಟಿಂಗ್ ರಿಷಬ್ ಆಕ್ಟಿಂಗ್ ಅಲ್ಲಂತೂ ನಾವು ಎಡಿಟ್ ಆಗಿ ಒಂದ್ಸಲ ಟಾಪ್ ವರ್ಷನ್ ನೋಡಿದಾಗ ಅವತ್ತೇ ಏನೋ ಸಮಥಿಂಗ್ ಹ್ಯಾಪನ್ ಅಂತ ಅಂದ್ಕೊಂಡಿದ್ವಿ. ಕರೆಕ್ಟ್. ಬಟ್ ಅದು ಇವತ್ತು ರಿಸಲ್ಟ್ ಬಂದಿದೆ ಅದಕ್ಕೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ನೊಂದು ವಿಚಾರ ವಿಜಯ್ ಕಿರ್ಗಂದೂರ್ ಅವರೇ, ಈಗ ನಾವು ನೋಡ್ತಾ ಇದೀವಿ ಹೋಮ ಹವನ ಮಾಡಿಸೋ ತನಕ ಹೋಗಿದೆ, ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅಂತ. ಬಟ್ ಒಳ್ಳೆ ಸಿನಿಮಾ ಕೊಟ್ರೆ ಖಂಡಿತ ಜನ ಬರ್ತಾರೆ, ಜನ ಆ ಸಿನಿಮಾ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದಕ್ಕೆ ನಿಮ್ ಸಿನಿಮಾ ಸಾಕ್ಷಿ. ಸೊ ಈಗಿನ ಈ ಸಂಕಷ್ಟದ ಸಂದರ್ಭದಲ್ಲಿ ಈಗ ಕನ್ನಡ ಸಿನಿಮಾಗಳಿಗೆ ಸಿಕ್ಕಿರುವಂತಹ ಈ ಅವಾರ್ಡ್ಗಳು ಜೊತೆಗೆ ಇದ್ರ ಪ್ರೀಕ್ವೆಲ್ ಬೇರೆ ಸಿದ್ಧ ಆಗ್ತಾ ಇದೆ, ಅದ್ರ ಮೇಲೆ ನಿರೀಕ್ಷೆ, ಇದು ಹೇಗೊಂದು ಬೂಸ್ಟ್ ಕೊಡ್ಬೋದು ಅಂತ ನಿಮ್ಮ ಒಂದು ಲೆಕ್ಕಾಚಾರ ವಿಜಯ್ ಕಿರ್ಗಂದೂರ್ ಅವರೇ? ಖಂಡಿತ ಒಂದ್ಸಲ ಒಂದೊಂದ್ ಟೈಮ್ ಏರುಪೇರು ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ ಖಂಡಿತ. ನಮ್ ಮತ್ತೆ ಇಂಡಸ್ಟ್ರಿ ಮತ್ತೆ ಬೂಸ್ಟಪ್ ಬರುತ್ತೆ, ಮತ್ತೆ ಒಳ್ಳೊಳ್ಳೆ ಫಿಲ್ಮ್ಗಳು ಬಂದೇ ಬರುತ್ತೆ, ಮತ್ತೆ ರಿಕವರಿ ಆಗುತ್ತೆ. ಇದ್ರ ಪ್ರೀಕ್ವೆಲ್ ಇದ್ರ ಬಗ್ಗೆ ಏನಾದ್ರು ಗುಟ್ಬಿಟ್ ಕೊಡ್ಬೋದಾ? ಎಲ್ಲಿ ತನಕ ಸಾಗಿದೆ, ಯಾವಾಗ, ಏನು ಅಂತ? ಈಗಂತೂ 30-40% ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಯರ್ ಮಿಡ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ಓಕೆ ಓಕೆ. ಥ್ಯಾಂಕ್ ಯು ವಿಜಯ್ ಕಿರ್ಗಂದೂರ್ ಅವರೇ. ಹಾಗೆ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ನಿಮಗೆ. ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನಿರ್ಮಾಪಕರು ಹೊಂಬಾಳೆ ಫಿಲ್ಮ್ಸಿಗೆ ಸಂಬಂಧಪಟ್ಟಂಗೆ ವಿಜಯ್ ಕಿರ್ಗಂದೂರ್ ಅವರು ನಂಬಿಕೆ ಇಟ್ಟು ದುಡ್ಡು ಹಾಕಿ ಇವರ ಪ್ರತಿಭೆಗಳನ್ನು ಪ್ರತಿಭೆಗಳು ಒಂದೇ ಇವ್ರದ್ದು ಗ್ಯಾರಂಟಿ ಇದ್ದಂಥದ್ದು. ಆ ಗ್ಯಾರಂಟಿ ಮೇಲೇ ಅವ್ರು ದುಡ್ಡು ಹಾಕ್ತಂಥದ್ದು. ಅದರಲ್ಲಿ ಅವರು 100% ಸಕ್ಸಸ್ ಆಗಿದ್ದಾರೆ. ಆಮೇಲೆ ಅವರ ಒಬ್ಬರು ನಿರ್ಮಾಪಕರಾಗಿ ಇಡೀ ದೇಶದಾದ್ಯಂತ ಗುರುತಿಸ್ಕೊಳ್ಳೋಕ್ಕೂ ಕೂಡ ಈ ಸಿನಿಮಾಗಳಿಂದ ಅವರಿಗೆ ಸಾಧ್ಯ ಆಯಿತು. ಅವರು ನಂಬಿಕೆ ಇಟ್ಟು ದುಡ್ಡು ಹಾಕಿ ಅದಾದ ನಂತರದಲ್ಲಿ ಅದೇ ರೀತಿಯಾಗಿ ಒಂದು ಬಿಸ್ನೆಸ್ ಕೂಡ ಮಾಡಿದೆ ಈ ಸಿನಿಮಾಗಳು. ಕೇವಲ ಅಂದರೆ ಸಿನಿಮಾ ಜನಗೆ ಇಷ್ಟ ಆಯಿತು, ಬರೀ ಸುದ್ದಿ ಮಾಡ್ತು ಅನ್ನುವಂಥದ್ದಲ್ಲ, ಭಾಳ ಒಳ್ಳೆ ಬಿಸ್ನೆಸ್ ಕೂಡ ಮಾಡಿದೆ ಈ ಸಿನಿಮಾಗಳು. ಸೊ ನಾನು ಹೇಳಿದಾಗೆ 80ರ ದಶಕದಲ್ಲಿ 90ರ ನಂತರದಲ್ಲಿ ಭಾಳ ಕನ್ನಡ ಸಿನಿಮಾ ಕಳೆಗುಂದೋದಕ್ಕೆ ಕಾರಣ ಆಗ್ತಾ ಹೋಯಿತು. ಅದಾದ ನಂತರದಲ್ಲಿ ಆಗೊಂದು ಈಗೊಂದು ಅನ್ನುವಂಥ ಹಿಟ್ ಸಿನಿಮಾಗಳು ಇಲ್ಲಿ ತನಕ ತೆಗೆದುಕೊಂಡು ಬಂದಿದೆ. ಬಟ್ ಈಗ 2018ರ ನಂತರದಲ್ಲಿ ಬಂದಂಥ ಈ ಸಿನಿಮಾಗಳೇನಿದೆ, ಇದು ಇಡೀ ಕನ್ನಡ ಇಂಡಸ್ಟ್ರಿಯನ್ನು ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದು ಖಂಡಿತ ಹೌದು. ಒಂದು ಮಾಸ್ ಓರಿಯೆಂಟೆಡ್ ಸಿನಿಮಾ, ಬಹುಶಃ ಮಾಸ್ಗಳಿಗೆ ಮಾಸ್ ಅನ್ನುವಂಥ ರೀತಿಯಾಗಿತ್ತು KGF, ಹಾಗೆ KGF 2. ಅದಾದ ನಂತರದಲ್ಲಿ ಅಂದರೆ ಇಡೀ ಭಾರತೀಯ ಸಿನಿಮಾ ರಂಗದಲ್ಲೂ ಕೂಡ ಒಂದು ರೀತಿ ಕಳೆಗುಂದಿದ್ದಂಥ ಸಂದರ್ಭದಲ್ಲಿ KGF ಬೂಸ್ಟ್ ಕೊಟ್ಟಿತ್ತು. ಅಗೇನ್ ಕಾಂತಾರ ಯಾವುದೋ ಭಾಳ ನೇಟಿವ್ ಆಗಿ ಅವರು ಸಿನಿಮಾವನ್ನು ಚಿತ್ರೀಕರಣ ಮಾಡಿದ್ರು ಕೂಡ ಅದು ಇಡೀ ದೇಶಕ್ಕೆ ರೀಚ್ ಆದಂಥದ್ದು ಇದೆಯಲ್ಲ, ಅದು ಭಾಳ ಆಶ್ಚರ್ಯ ತಂದಿತ್ತು. ಆ ಸಿನಿಮಾಗಳಿಗೆ ತಕ್ಕಂಥ ಒಂದು ಗರಿಮೆಗೆ ಸಿಕ್ಕಿದೆ.